ನಿಶ್ಚಿತಾ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಸ್ಪೆಷಲ್ ನಿಮಗೆ ಇವಾಗಲೇ ಗೊತ್ತಾಗಿದೆ, ಬರ್ಗರ್ ಅಂತ ಹೇಳ್ಬಿಟ್ಟು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬೇಯಿಸಿರೋ ಆಲೂಗೆಡ್ಡೆನ ನಾನು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಬಟ್ಲಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕಡಲೆ ಹಿಟ್ಟು, ಈರುಳ್ಳಿನ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮಯೋನೀಸ್ ಅದು ಮನೆಯಲ್ಲೇ ಮಾಡಿದಂಥದ್ದು. ಅದರ ರೆಸಿಪಿ ನಾಳೆ ಬರುತ್ತೆ, ಅಂದರೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದರದ್ದು. ಕೊತ್ತಂಬರಿ ಸೊಪ್ಪು ಮತ್ತು ಮನೆಯಲ್ಲೇ ಮಾಡಿದಂತಹ ಬೆಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಚ್ಚ ಖಾರದ ಪುಡಿ, ಉಪ್ಪು. ಅದಾದಮೇಲೆ ನಾನು ಈ ಕಡೆಗೆ ಒಂದು ಸಪ್ರೇಟಾಗಿ ಬೇರೆ ಬಟ್ಲಲ್ಲಿ ನಾನು ಸೌತೆಕಾಯಿ, ಈರುಳ್ಳಿ ಮತ್ತು ಎಲೆಕೋಸನ್ನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಚೀಸ್ ಬೇಕಾದರೂ ಬಳಸ್ಬೋದು. ನಾವು ಪ್ರವೀಣ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಚೀಸೇನು ಬಳಸಲಿಲ್ಲ. ಅದಾದಮೇಲೆ ಮತ್ತೆ ಇಲ್ಲಿ ಒಂದು ಬ್ರೆಡ್ನ ರೋಸ್ಟ್ ಮಾಡಿಕೊಂಡು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಬ್ರೆಡ್ ಟೋಸ್ಟ್ ಆದಮೇಲೆ ತಣ್ಣಗೆ ಮಾಡಿಕೊಂಡು ಅದನ್ನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಫಸ್ಟಿಗೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಆಲೂಗೆಡ್ಡೆನ ಹಾಕ್ಕೊಂಡು ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ನಾನಲ್ಲಿ ಏನೇನು ಹೆಚ್ಚಿಟ್ಕೊಂಡಿದ್ದೆ ಅದಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ತುರಿದಿರೋ ಅಂಥ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಉಪ್ಪು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದಿಡ್ಕೊಳ್ತಾ ಇದ್ದೀನಿ. ಟಿಕ್ಕಿ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಟಿಕ್ಕಿ ಮಾಡ್ಕೊಳ್ಳೋದಕ್ಕೆ ಅದು ಏನೋ ಮಿಶ್ರಣ ರೆಡಿ ಆಯ್ತು. ಇವಾಗ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಅದು ಏನು ಟಿಕ್ಕಿ ಮಾಡಿದ್ದಂಥದ್ದನ್ನು ಇದಕ್ಕೆ ಕಾರ್ನ್ಫ್ಲೋರ್ದು ನೀರು ಹಾಕಿ ಏನು ನಾನು ಅದು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎದ್ಬಿಟ್ಟು, ಅದಾದಮೇಲೆ ಮತ್ತೆ ನಾನು ಟೋಸ್ಟ್ ಮಾಡಿರುವಂಥ ಬ್ರೆಡ್ನ ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಚ್ಬಿಟ್ಟು ತೆಗೆದಿಟ್ಕೊಳ್ತೀನಿ. ನಾವಿರೋದು ಇಬ್ಬರೇ ಆಗಿರೋದ್ರಿಂದ 2 ಬರ್ಗರ್ ಸಾಕು ನಮಗೆ. ಇವನ್ ಪ್ರವೀಣ್ ಕೂಡ ಜಾಸ್ತಿ ಏನೂ ತಿನ್ನೋದಿಲ್ಲ. ಅವರು ಒಂದು ಬರ್ಗರ್ ತಿಂದುಬಿಟ್ರೆ ಸಾಕಾಗುತ್ತೆ. ಇವನ್ ನಾನು ಅಷ್ಟೇ, ನನಗೂ ಜಾಸ್ತಿ ಏನು ಊಟ ಅಷ್ಟೊಂದೇನು ತಿನ್ನೋದಿಲ್ಲ ನಾನು. ಹಾಗಾಗಿ ನಾನು 2 ಬರ್ಗರ್ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಟಿಕ್ಕಿ ಹೇಗೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಈ ಬರ್ಗರ್ ಮಾಡೋದಕ್ಕೆ ಬರ್ಗರ್ ಬ್ರೆಡ್ ಸಿಗುತ್ತೆ ಸಪ್ರೇಟಾಗಿ, ನಾನು ನಿಮಗೆ ತೋರಿಸ್ತೀನಿ. ವೀಕೆಂಡಲ್ಲಿ ಮಕ್ಕಳು ಯಾರೆಲ್ಲ ತರಕಾರಿ ತಿನ್ನಲ್ಲ ಅಂತ ಹೇಳ್ತಾರೋ, ಯಾರೆಲ್ಲ ಮಕ್ಕಳು ತರಕಾರಿ ತಿನ್ನಲ್ವೋ ಅಂಥವರಿಗೆ ಈ ರೆಸಿಪಿ ಬೆಸ್ಟ್ ಅಂತಲೇ ಹೇಳ್ಬೋದು. ನಾವು ಆ್ಯಕ್ಚುಲಿ ಜಾಸ್ತಿ ವೆಜಿಟೇಬಲ್ಸ್ನೇ ಹಾಕ್ಕೊಂಡು ತಿಂದ್ವಿ. ಅದಾದಮೇಲೆ ಟಿಕ್ಕಿ ರೆಡಿ ಆದಮೇಲೆ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಸ್ಪ್ರೆಡ್ ಮಾಡಿಟ್ಕೊಂಡು ಬರ್ಗರ್ ಬ್ರೆಡ್ನ ನಾನು 2 ಬ್ರೆಡ್ನ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇವನ್ ಪ್ರವೀಣ್ಗೂ ಇಷ್ಟ ಆಯಿತು. ಚೀಸ್ ಹಾಕದೇ ಇದ್ರೂ ಏನು ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋದಿಲ್ಲ. ತುಂಬಾ ಚೆನ್ನಾಗಿತ್ತು. ಪ್ರವೀಣ್ ಅದಕ್ಕೆ ಕಾಮಿಡಿ ಮಾಡ್ತಾಯಿದ್ರು. ಇನ್ಮೇಲೆ ಝೊಮ್ಯಾಟೊ ಮತ್ತು ಡಾಮಿನೋಸ್ ಆ್ಯಪೆಲ್ಲ ನಾನು ಆನಿಯನ್ಸ್ ರೋಲ್ ಮಾಡ್ತೀನಿ, ಮನೇಲೇ ಮಾಡ್ತೀಯಲ್ಲ ಇನ್ಮೇಲೆ ಇಷ್ಟು ಚೆನ್ನಾಗಿ ಮಾಡೋದಾದರೆ ಅದರಲ್ಲೇ ಯಾಕೆ ತರಿಸ್ಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ನನಗೂ ಒಂದೊಂದು ದಿನ ಫ್ರೀ ಬೇಡವಾ ಅಂತ ನಾನು ಕೇಳ್ತಾ ಇದ್ದೆ. ಇವನ್ ಪ್ರವೀಣ್ಗೂ ಇಷ್ಟ ಆಯಿತು. ಅದಾದಮೇಲೆ ನಾನು ಇವಾಗ ಟಿಕ್ಕಿ ರೆಡಿ ಮಾಡ್ಕೊಳ್ಳೋದಕ್ಕೆ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದೇ ಟಿಕ್ಕಿನ ನಾನು ಈ ಥರ ಬೇಯಿಸ್ಕೊಳ್ತೀನಿ ಆ ಎಣ್ಣೆಯಲ್ಲಿ. ನೀವು ಅದು ಚೆನ್ನಾಗಿ ರೋಸ್ಟ್ ಆಗಬೇಕು, ಕ್ರಿಸ್ಪಿ ಆಗಬೇಕು. ಅದು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿ ಬಂದಿತ್ತು. ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಇವನ್ ಪ್ರವೀಣ್ಗೂ ಇಷ್ಟ ಆಯಿತು. ಆಲ್ಮೋಸ್ಟ್ ಆಫ್ ದ ಟೈಮ್ ನಾನು ಮನೆಯಲ್ಲಿ ನಾನು ಇದೇ ಫಸ್ಟ್ ಮಾಡಿದ್ದು. ಆಲ್ಮೋಸ್ಟ್ ಆಫ್ ದ ಟೈಮ್ ನಾನು
ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡು ತಿಂತಾಯಿದ್ದೆ. ಅದು ಬಿಟ್ಟರೆ ಮತ್ತು ಹೊರಗಡೆ ಹೋದಾಗ ತಿನ್ಕೊಂಡು ಬರ್ತಾಯಿದ್ದೆ. ಟೇಸ್ಟ್ ಏನೂ ಡಿಫ್ರೆನ್ಸ್ ಅಂತಲೇ ಅನ್ನಿಸ್ಲಿಲ್ಲ ನಮಗೆ. ತುಂಬಾ ಚೆನ್ನಾಗಿತ್ತು. ಹೊರಗಡೆ ತಿಂದಷ್ಟೇ ಖುಷಿ ಆಯಿತು ನನಗೆ. ಇವನ್ ಪ್ರವೀಣ್ ಕೂಡ ಕಾಮಿಡಿ ಮಾಡ್ತಾಯಿದ್ರು, ಇನ್ಮೇಲೆ ಮನೆಯಲ್ಲೇ ಮಾಡ್ತೀಯಾ, ಹೊರಗಡೆ ತರಿಸೋದು ಬೇಡ, ಹೊರಗಡೆ ಹೋಗಿ ತಿನ್ನೋ ಬೇಡ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ನೀವು ಇವಾಗ ಅದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳ್ಬಿಟ್ಟು. ಎರಡೂ ಇದೇ ಥರ ಬೇಯಿಸ್ಬೇಕು. ನಾವಿರೋದು ಇಬ್ಬರೇ ಆಗಿರೋದ್ರಿಂದ ನಮಗೆ 2 ಬರ್ಗರ್ ಸಾಕಾಗಿಬಿಡುತ್ತೆ. ನಾವಿಬ್ಬರು ಅಷ್ಟೇನು ತಿನ್ನೋದಿಲ್ಲ, ಹಾಗಾಗಿ 2 ಸಾಕಾಗಿಬಿಡುತ್ತೆ. ಒಂದಾಯಿತು. ಇವಾಗ ಇನ್ನೊಂದನ್ನು ನಾನು ಅದೇ ಥರನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ತುಂಬಾ ಚೆನ್ನಾಗಿ ಬಂದಿತ್ತು. ರುಚಿ ಮಾತ್ರ ಹೊರಗಡೆ ತಿಂದಿದ್ದಕ್ಕೂ ಮತ್ತು ಮನೇಲಿ ಮಾಡ್ಕೊಂಡು ತಿಂದಿದ್ದಕ್ಕೂ ಟೇಸ್ಟ್ ಏನೂ ಡಿಫ್ರೆನ್ಸ್ ಅಂತಲೇ ಅನ್ನಿಸ್ಲಿಲ್ಲ ನಮಗೆ. ಇವನ್ ಚೀಸ್ ಹಾಕಿರಲಿಲ್ಲ ನಾನು. ಚೀಸ್ ಹಾಕದೇ ಇದ್ರೂ ಏನು ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋದಿಲ್ಲ. ನಾನು ಮೇ ಬಿ ಪ್ರವೀಣ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು 2 ಬರ್ಗರ್ಗೂ ಹಾಕೋದಕ್ಕೆ ಹೋಗಲಿಲ್ಲ. ನನಗನ್ಸಿತ್ತು ಎಲ್ಲಿ ಏನು ಟೇಸ್ಟ್ ಚೇಂಜ್ ಆಗುತ್ತೋ ಅಂತ ಹೇಳಿಬಿಟ್ಟು. ಆವಾಗ ಹೇಳ್ತಾಯಿದ್ರು ಏನು ಚೀಸು ಸುಮ್ಮನೆ ಅದು ಚೀಸ್ ಏನು ಆ ಥರ ಏನು ಎಕ್ಸ್ಟ್ರಾ ಟೇಸ್ಟ್ ಏನು ಕೊಡೋದಿಲ್ಲ ಅಲ್ವಾ, ನೀನು ತಿಂದು ನೋಡಿದ್ಯಾ ತಾನೇ ಅಂತ ಎಲ್ಲ ಕೇಳ್ತಾಯಿದ್ರು. ಚೆನ್ನಾಗಿ ಬಂದಿತ್ತು. ಇವಾಗ 2 ಟಿಕ್ಕಿನೂ ರೆಡಿ ಆಯಿತು. ಬರ್ಗರ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಮಯೋನೀಸು ಮತ್ತು ಟೊಮ್ಯಾಟೊ ಸಾಸ್ನ ನಾನು ಮಿಕ್ಸ್ ಮಾಡಿಕೊಂಡು ಆ ಬರ್ಗರ್ದು ಬ್ರೆಡ್ ಏನಿದೆ ಅದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮಯೋನೀಸು ನಾನು ಮನೆಯಲ್ಲೇ ಮಾಡಿದಂಥದ್ದು. ಅದರದ್ದು ರೆಸಿಪಿದು ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ನಾನು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅದೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಮಯೋನೀಸು ಮತ್ತು ಟೊಮ್ಯಾಟೊ ಸಾಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಬ್ರೆಡ್ ಪೀಸ್ಗೆ ಏನಿದೆ ಬರ್ಗರ್ ಬ್ರೆಡ್ ಪೀಸ್ಗೆ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದು ಬ್ರೆಡ್ಡು ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ಹೊರಗಡೆ ತಿನ್ನೋದಕ್ಕೂ ಇಲ್ಲಿ ತಿಂದಿದ್ದಕ್ಕೂ ನಮಗೇನು ಡಿಫ್ರೆನ್ಸ್ ಅನ್ನಿಸ್ತಾ ಇರಲಿಲ್ಲ. ಸ್ವಲ್ಪ ಜಾಸ್ತಿನೇ ಎಲೆಕೋಸು ಏನು ಸೌತೆಕಾಯಿ ಈರುಳ್ಳಿನ ನಾನು ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಾನು ವೆಜಿಟೇಬಲ್ಸ್ನೆಲ್ಲ ಕೆಳಗಡೆನೂ ಇಟ್ಬಿಟ್ಟು ಆಮೇಲೆ ಮತ್ತು ನಾನು ಏನು 2 ಟಿಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇಟ್ಬಿಟ್ಟು ಮತ್ತು ಅದ್ರ ಮೇಲೆ ಸೇಮ್ ಎಲೆಕೋಸು ಸೌತೆಕಾಯಿ ಮತ್ತು ಈರುಳ್ಳಿನ ಇಟ್ಕೊಳ್ತಾ ಇದ್ದೀನಿ. ಇದಿಷ್ಟು ರೆಡಿ ಮಾಡ್ಕೊಂಡ್ಬಿಟ್ರೆ ಬರ್ಗರ್ ರೆಡಿ ಆಗೋಗ್ಬಿಡುತ್ತೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು. ಇವತ್ತಿನ ವಿಡಿಯೋ ಇಷ್ಟೇ. ಕೊನೆವರೆಗೂ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಬರ್ಗರ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ನಾವು ನಮಗೋಸ್ಕರ ಬದುಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.